ನಾವು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ನನಗಂತೂ. ಅದಕ್ಕೇ ನಾನು ತುಂಬ ಲಾಂಗ್ ಎಲ್ಲೂ ಹೋಗ್ತಾ ಇಲ್ಲ. ಆಲ್ರೆಡಿ ನಾವು ತಮಿಳ್ನಾಡು ಎಂಟರ್ ಆಗಿದ್ದೀವಿ. ಅದು ಹಿಲ್ ಸ್ಟೇಷನ್ಸ್ ಎಲ್ಲ ಹೇಗಿದೆ, ನಾವೀಗ ಆ ಸೈಡ್ ಹೋಗಬೇಕು. ಇಲ್ಲಿ ಕಡಕ್ನಾಥ್ ಕೋಳಿ ಇದೆ ನೋಡಿ. ದಟ್ ಒನ್ ಕಡಕ್ನಾಥ. ಆದ ಬೀದಿಲಿ ಸಿಗೋ ಹೂವನೂ ಬಿಡಲ್ಲ ಅಂತವನೆ. ಇದು ಯಾವುದೋ ಚೆಂಡು ಹೂವು. ನಾವೇನೇ ನೋಡ್ಕೊಂಬಂದ್ವಿ ಆ ವೇಲಿ ಅದೆಲ್ಲ ಕಂಪ್ಲೀಟ್ ತಲಿನೇ. ಅದಕ್ಕೆ ಅದು ಲಿಟಲ್ ಇಂಗ್ಲೆಂಡ್ ಅಂತಲೇ ಹೇಳೋದು ಅಲ್ವಾ ತಾಜ್? ಜೈ ಮಕ್ಕಳಮ್ಮ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 2. ಎಪಿಸೋಡ್ 1 ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುತ್ತೆಲ್ಲ ಮಾಡೋ ಈಗ ಎಪಿಸೋಡ್ 2ಲಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತಮ್ನೈಲಲ್ಲೇ ಗೊತ್ತಾಗಿದೆ. ತಲಿ ಇಟ್ ಈಸ್ ಇನ್ ತಮಿಳ್ನಾಡಲ್ಲಿದೆ ಅದು. ಸೊ ಅದಕ್ಕೆ 2 ವೇ ಇದೆ ಗೈಸ್. ಮುತ್ತೆಲ್ಲ ಮಾಡೋಯಿಂದ ಹೋಗೋದಕ್ಕೆ 2 ವೇ ಇದೆ. ಒಂದು ಬಂದ್ಬಿಟ್ಟು ಫಾರೆಸ್ಟ್ ರೋಟು ಇಲ್ಲಿದೆ, ನಾವು ಹೋಗ್ತಾಯಿದ್ದೀನಿ ಚೆಕ್ ಮಾಡೋದಕ್ಕೆ. ಇಲ್ಲೇನೋ ಅಲೋ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾವೆ. ಸೊ ಚೆಕ್ ಮಾಡಿಕೊಂಡು ಅಲೋ ಮಾಡೋದ್ರೆ ಹೋಗೋಣ, ಇಲ್ಲ ಎಗೇನ್ ಮೇನ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಬನ್ನಿ. ಸಿ ಗೈಸ್, ಎಷ್ಟು ಚೆನ್ನಾಗಿದೆ ಇದಿನ್ನು ಮುತ್ತೆಲ್ಲ ಮಾಡು ಅಷ್ಟೇ. ಪ್ಲೇಸಸ್ ಅಂತೂ ನೆಕ್ಸ್ಟ್ ಲೆವೆಲು ನೋಡಿ. ಸ್ಟೇಗೆಲ್ಲ ಆ ಕಡೆ ಇದೆ, ಸ್ಟೇ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ. ಈ ಕಡೆ ಪಾರ್ಕಿಂಗ್ ಇದೆ, ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ನೋಡಿ, ನಮ್ಮ ಬೆಂಗಳೂರು ಸುತ್ತಮುತ್ತನೂ ಎಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಓಹೋ, ನನಗೆ ಇಂಥ ರೋಡಲ್ಲಿ ಹೊಡಿಯೋದಕ್ಕೆ ಇಷ್ಟ ಗೈಸ್. ಬಟ್ ಏನೋ ಮಳೆ ಸಿಕ್ಕಾಪಟ್ಟೆ ಆಗ್ಬಿಟ್ಟು ಇಲ್ಲಿ ರೋಡ್ಸ್ ಎಲ್ಲ ಕಂಪ್ಲೀಟ್ ಹಾಳಾಗಿದೆಯಂತೆ. ಐ ಡೋಂಟ್ ನೋ ಅಲೋ ಮಾಡ್ತಾರಿಲ್ಲೋ ಗೊತ್ತಿಲ್ಲ, ಬನ್ನಿ ಚೆಕ್ ಮಾಡೋಣ. ಆ್ಯಂಡ್ ಫಸ್ಟ್ ಎಪಿಸೋಡ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಏನೋ ತಕ್ಕಮಟ್ಟಕ್ಕೆ ಮಾಡ್ತೀವಪ್ಪ, ಬಡವ್ರ ಮಕ್ಕಳು ಎಲ್ಲ ನಿಮ್ಮ ಕೈಯಲ್ಲಿದೆ, ಬೆಳೆಸೋದು ಉಳಿಸೋದೆಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸಿ ಕಂಪ್ಲೀಟ್ ವೇ ಹಿಂಗೆ ಇದೆ. ನಾಟ್ ಪೊಲೀಸ್ ಸ್ಟೇಷನ್, ಹೂ ಟೋಲ್ಡ್? ದಿಸ್ ಈಸ್ ಎ ಫಾರೆಸ್ಟ್ ಏರಿಯಾ ಕಂಪ್ಲೀಟ್. ಐ ಡೋಂಟ್ ನೋ. ಗೈಸ್ ಇದೇನೆ ರೂಟು, ಚೆನ್ನಾಗೇ ಇದೆ. ತಾಜ್ ಚೆಕ್ ಇನ್ ಗೂಗಲ್ ತಾಜ್, ಹೌ ಮೆನಿ ಕಿಲೋಮೀಟರ್ಸ್? ಹಾಂ, ಸೊ ಬಿಕಾಸ್ ಇಸ್ ಪಬ್ಲಿಕ್ ಯಾರೂ ಇಲ್ಲ ಇಲ್ಲಿ ಕೇಳೋದಕ್ಕೆ. ಬನ್ನಿ ಹೋಗೋಣ. ಆಗಿದ್ದಾಗಲಿ ಜೈ ಮಾಕಳಮ್ಮ ತಾಜ್. ಹಾಂ ಆ್ಯಂಡ್ ಏನಕ್ಕೆ ಅಂದರೆ ಒಂದು ಫಾರೆಸ್ಟ್ ರೂಟು ಗೈಸ್ ಸಖತ್ತಾಗಿರ್ತತೆ, ಇನ್ನೊಂದು ಆಫ್ ರೋಡಿಂಗ್ ಅಂತೆ. ನಮಗೆ ಆಫ್ ರೋಡಿಂಗ್ ಗೊತ್ತಲ್ಲ, ನನಗೆ ನಮ್ಮ ಪಾಪುಗೆ ತುಂಬ ಇಷ್ಟ ಅದು, ಅಲ್ವಾ ಪಾಪು? ಎಸ್, ಅದಕ್ಕೇನೆ ಯಾವ ಇವೆಲ್ಲ ನಾವು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ನನಗಂತೂ. ಅದಕ್ಕೇ ನಾನು ತುಂಬ ಲಾಂಗ್ ಎಲ್ಲೂ ಹೋಗ್ತಾ ಇಲ್ಲ. ಬಟ್ ಇಲ್ಲಿ ಎಲಿಫೆಂಟ್ ಸೈಟ್ ಆಗುತ್ತಂತೆ ತಾಜ್. ಇಲ್ಲಿ ಎಲಿಫೆಂಟ್ ಸೈಟ್ ಆಗುತ್ತಲ್ಲ, ಸ್ವಲ್ಪ ಮುಂದೆ ಹೋಗ್ಬೇಕು. ಓಕೆ, ಸೊ ಒಂದು ಲಾಟ್ ಆಫ್ ಪೀಕಾಕ್ಸ್. ಓಕೆ, ಇಲ್ಲಿ ತುಂಬ ಪೀಕಾಕ್ಸ್ ಇದೆಯಂತೆ. ಬಿಕಾಸ್ ಯಾಕೆಂದರೆ ಇನ್ನೇನು ತಮಿಳ್ನಾಡು ಎಂಟ್ರಿ ಆಗ್ತಿದ್ದೀವಿ ನಾವು, ನಮ್ಮ ತಾಜ್ಗೆಲ್ಲ ಐಡಿಯಾ ಇದೆ. ಸೊ ಹಾಗಾಗಿ ಮೊಬೈಲ್ ಆಲ್ರೆಡಿ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾನೆ, ಪೀಕಾಕ್ ಶೂಟ್ ಮಾಡೋಣ ಅಂತೇಳಿ. ಅದಕ್ಕೆ ನಾನು ಕಂಟಿನ್ಯೂ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಈ ಫಾರೆಸ್ಟ್ ಏರಿಯಾನ ನೋಡಿ. ಇಲ್ಲಿ ರೆಸಾರ್ಟ್ ಎಲ್ಲ ಇದೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಹೋ, ನೆನ್ನೆ ತಾನೇ ಕ್ಲೀನ್ ಮಾಡಿಸಿದ್ದೆ ನಮ್ಮ ಪಾಪುನ. ಅಯ್ಯೋ ಅಯ್ಯೋ ಅಯ್ಯೋ, ಈ ನನ್ನ ಮಕ್ಕಳು ಒಂದೊಂದಲ್ಲ ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಶೂಸಾ ವೈಟ್ ಕ್ರಾಕ್ಸ್ ಹಾಕೊಂಬಂದಿನಿ ನಾನು. ಶೂಸಲ್ಲಿ ಎಲ್ಲ ರೆಡ್ಡಾಗಿ ಹೋಗ್ತತೆ. ಅಕ್ಕ ರೂಟ್ ಚೆನ್ನಾಗಿದೆಯಾ? ಫುಲ್ ತಳಿ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತಾ? ಹಾಂ. ಓ ಗೈಸ್, ಇಲ್ಲಿ ಕಡಕ್ನಾಥ್ ಕೋಳಿ ಇದೆ ನೋಡಿ. ದಟ್ ಒನ್ ಕಡಕ್ನಾಥ.
ಕಡಕ್ನಾಥ್ ಕೋಳಿ ಫೇಮಸ್ ಆಗಿದೆ. 1 kg ಚಿಕನ್ ಬಂದ್ಬಿಟ್ಟದು 1000 rupees ಇದೆ. ನಾನು ನಾನ್ ವೆಜ್ ತಿನ್ನಲ್ಲ. ಜೈ ಮಕ್ಕಳಮ್ಮ. ಹೋಯ್ತು 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 ಹೋಯ್ತು. ಬಟ್ ಇಲ್ಲಿ ಹೆಂಗೆ ಹೋಗೋದು? ತಾಜ್, ಗೋ ಅಂಡ್ ಚೆಕ್ ದಟ್ ಸೈಡ್. ಇಟ್ಸ್ ನೋ ಗೋ ಅಂಡ್ ಚೆಕ್ ದಟ್ ಸೈಡ್. ಯಾ ಜಿಂಗ ಲಕ ಲಕ ಲಕ. ಏಯ್ ಏ ಜೈ ಮಕ್ಕಳಮ್ಮ. ಮೀಟರ್ ಬೇಕು, ಮೀಟರ್. ಗೈಸ್, ತಾಜುದ್ದೀನ್ ಅಂತ ನಮ್ಮ ಕಂಪ್ನಿಯ ಅಕೌಂಟೆಂಟ್, ಸೀನಿಯರ್ ಮೋಸ್ಟ್ ಅಕೌಂಟೆಂಟ್ ಅಲ್ವಾ ತಾಜ್? ಬಿಕಾಸ್ ಫಸ್ಟ್ ಎಪಿಸೋಡಲ್ಲಿ ಹೇಳೋದು ಮರ್ತೋಗಿತ್ತು, ಸೊ ದಟ್ಸ್ ಇವಾಗ ಹೇಳಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬನ್ನಿ ಲೇಟ್ ಆಯಿತು. ಅಕ್ಕ ಇಲ್ಲ? ಓಕೆ ಅಕ್ಕ, ಓಕೆ. ಇಲ್ಲಿ ಯಾವುದೋ ಮೈನ್ ರೋಡ್ ಸಿಗುತ್ತಂತೆ. ಹಾಂ ಓಕೆ. ಸದ್ಯ ಈ ಲೆವೆಲ್ಗಿದ್ದು ಹೋಗ್ಬೋದು ಗೈಸ್ ರೋಡು. ಅಯ್ಯೋ ತಾಜ್, ಸೀದಟ್ಟ. ಜೈ ಮಕ್ಕಳಮ್ಮ, ಜೈ 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 ಜೈ. ಓಕೆ 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 ಓಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಬ್ಬಾ, ಯಾವುದೋ ಗಾಡಿ ಬಂತು, ಕೇಳೋಣ ಬನ್ನಿ. ಓಕೆ, ಇದೆಷ್ಟು ಕಿಲೋಮೀಟ್ರ್ ಆಗುತ್ತಣ್ಣ ಇದು? ರೋಡ್ ಚೆನ್ನಾಗಿದೆಯಲ್ಲ ಅದು? ಓಕೆ ಅಣ್ಣ, ಓಕೆ, ಥ್ಯಾಂಕ್ಸ್. ಕಮ್ ತಾಜ್. ಡೋಂಟ್ ಟೇಕ್ ದಿಸ್ ರೂಟ್ ಯಾರ. ಓಕೆ ಗೈಸ್, ಈ ರೂಟು ಮಳೆ ಬಂದ್ಬಿಟ್ಟು ಹಾಳಾಗಿದೆ ಅಂತ ಬನ್ನಿ ನಾವು ಈ ರೂಟ್ ಅಲ್ವಣ. ಅದಕ್ಕೇ ಗೂಗಲ್ ಮ್ಯಾಪ್ಗಿನ ಪಬ್ಲಿಕ್ಕೇ ಎಷ್ಟೋ ಬೆಟರ್ ಗೈಸ್, ಕ್ಲೀನಾಗಿ ಹೇಳ್ಬಿಡ್ತಾರೆ. 14 ಕಿಲೋಮೀಟರ್ ತೋರಿಸ್ತಾರೆ. ಇಲ್ಲಿಂದ 14 ಕಿಲೋಮೀಟರ್ ಇದೆಯಂತೆ ತಲ್ಲಿ. ಬಟ್ ಲೆಕ್ಕನೇ ಇಲ್ಲ, ನಾವು ಡೈಲಿ 14 ಕಂಪ್ನಿಗೆ ಓಡಾಡ್ತೀನಂತ. ಇದೆಲ್ಲ ಯಾವ ಲೆಕ್ಕ? ವಾಟ್ ಈಸ್ ದಿಸ್ ಒನ್? ಅಮ್ಮ ನೇಚರ್ ಎಸ್ಟೇಟ್. ಅಮ್ಮ ನೇಚರ್ ಎಸ್ಟೇಟ್ ಅಂತೆ ಗೈಸ್ ಇದು. ತಾಜ್, ಆಲ್ವೇಸ್ ಯು ವಾಂಟ್ ಫೋಟೋ ಫೋಟೋ ಫೋಟೋ. ಓಕೆ, ಓಡ್ರೋ ಇದು ಸರ್ಜ ಬಂದು ಸರ್ಜ. ಹಾಯ್ ಗೈಸ್, ಏನು ನೇಮು? ಹಾಂ, ಮತ್ತೆ ಬಾ ಎಲ್ಲವನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡು ಹಂಗೆ. ಹಾಂ, ಓ ತಮಿಳಾ? तमिल है कन्नड़ा हिंदी? हाँ, ये क्या है बॉक्स में? पूजा का खाना। वो क्या क्या है खाना? ಯಾವ ಕನ್ನಡನ ಇದು? ಆದ್ ಬೀದಿಲ್ ಸಿಗೋ ಹೂವನೂ ಬಿಡಲ್ಲ ಅಂತವನೆ. ಇದು ಯಾವುದೋ ಚೆಂಡು ಹೂವು. ಆಲ್ರೆಡಿ ನಾವು ತಮಿಳ್ನಾಡು ಎಂಟರ್ ಆಗಿದ್ದೀವಿ. ಅದೇನಿದು ಅಮ್ಮ ಇದು ಸಿಗ್ತಲ್ಲ ನಿಮಗೆ, ಆ ನೇಚರ್ ಎಸ್ಟೇಟು. ಅಲ್ಲಿಂದ ಈ ಕಡೆ ಕಂಪ್ಲೀಟ್ ತಮಿಳ್ನಾಡೆ ಅಂತ. ಸೊ ಬನ್ನಿ, ತಮಿಳ್ನಾಡು ಅಂದರೆ ನಮ್ಮ ತಾಜ್ ಇದ್ದಾನೆ ಹಿಂದ್ಗಡೆ, ಹ್ಯಾಂಡಲ್ ಮಾಡ್ತಾನೆ. ನಮಗೂ ಸ್ವಲ್ಪ ಗೊತ್ತು, ಮ್ಯಾನೇಜ್ ಮಾಡೋಣ. ಓಕೆ, ಅಲ್ಲಿ ಫೋಟೋಸ್ ಅಂತೆ. ನನಗೂ ಒಂದು ಸ್ವಲ್ಪ ಯಾಕೋ ಅಟ್ರಾಕ್ಟ್ ಆಯ್ತದು. ಆ್ಯಂಡ್ ಸಿ ದಟ್ ಪ್ಲ್ಯಾಂಟೇಷನ್. ಯಪ್ಪ 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 ಯಪ್ಪ. ಓಹೋ ಹೋ 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 ಹೋ, ನೆಕ್ಸ್ಟ್ ಲೆವೆಲ್ ಗೈಸ್. ಅದಕ್ಕೇ ತಳಿನಾದ ಲಿಟಲ್ ಇಂಗ್ಲೆಂಡ್ ಅಂತಲೇ ಹೇಳೋದು. ನೋಡಿ ಆ ಕಡೆ ಹಿಲ್ ಸ್ಟೇಷನ್ಸ್ ಎಲ್ಲ ಹೇಗಿದೆ. ನಾವೀಗ ಆ ಸೈಡ್ ಹೋಗಬೇಕು. ಲಿಟಲ್ ಇಂಗ್ಲೆಂಡ್ ಅಂತಲೇ ಹೇಳ್ಬೋದು, ಅಂಡ್ ಊಟಿ ಅಂತಲೂ ಹೇಳ್ಬೋದು. ಆ ಸೈಡ್ ಹೋದ್ರೆ ನಿಮಗೆ ಕಾಣ್ತಾ ಇದೆ, ಸೇಮ್ ಆ ಊಟಿ ಫೀಲೇ ಕೊಡುತ್ತೆ ನಿಮಗೆ. ನಿನ್ನೆ ತಾನೇ ವಾಶ್ ಮಾಡಿಸಿದ್ದೆ, ನೋಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಇರಲಿ, ನೋ ಪ್ರಾಬ್ಲಮ್, ಇದೆಲ್ಲ ಕಾಮನ್ ಮೋಟೋ ಲಾಗರ್ಸ್ಗೆ. ನಮ್ಮ ತಾಜ್ಗೆ ಫೋಟೋ ಹುಚ್ಚು ಗೈಸ್. ನಮಗೇನು ಫೋಟೋ, ನಾವೆಲ್ಲೂ ಹಾಕೋದೇ ಇಲ್ಲ. ಇನ್ಸ್ಟಾ ಯೂಸ್ ಮಾಡಲ್ಲ, ಫೇಸ್ಬುಕ್ ಇಲ್ಲ, ಏನೋ ವಾಟ್ಸಪ್ ಅವಾಗ ಓಪನ್ ಮಾಡ್ತೀವಿ. ನಮ್ದೇನೇ ಇದು ಆಟ ಯೂಟ್ಯೂಬಲ್ಲಿ ಆಡಬೇಕು ಅಷ್ಟೇ. ನನಗಿದ್ರ ಒಂಥರ ಸಂತೋಷ. ಓಕೆ, ದಟ್ಸ್ ವೈ ಟೆಲ್ಲಿಂಗ್ ಯು ನಾ. ಎಲ್ಲ ಪ್ಲ್ಯಾಂಟೇಷನ್ ಏನೇ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ಲವರ್ಸು, ಆಲ್ಮೋಸ್ಟ್ ಆಲ್ ಫ್ರೂಟ್ಸು ಇದೆ ಗೈಸ್.
ಕಂಪ್ಲೀಟ್ ಪ್ಲ್ಯಾಂಟೇಷನ್ನೇ ಇದೆ. ಸೊ ಅದಕ್ಕೆ ಅಂತ ಕಾಣುತ್ತೆ ಅದು ಲಿಟಲ್ ಇಂಗ್ಲೆಂಡ್ ಅಂತ ಹೇಳೋದು. ಇಂಗ್ಲೆಂಡಲ್ಲೂ ಅಷ್ಟೇ ಹಿಂಗೆ ಇದೆ ಪ್ಲ್ಯಾಂಟೇಷನ್ಸ್ ಎಲ್ಲ. ಸದ್ಯ ರೋಡ್ ಸಿಕ್ತು ಗೈಸ್. ಫೈನಲಿ ಹೈವೇಗೆ ಜಾಯ್ನ್ ಆದ್ವಿ. ನಾವೇನು ಆವಾಗಲೇ ಆನೆಕಲ್ಲಿಂದ ಬಂದ್ವಿ, ಅದೇ ಹೈವೇ ಇದು. ಓ ಇಲ್ಲ, ಇನ್ನು ಮತ್ತೆ ಎಗೇನ್ ಕರ್ನಾಟಕಕ್ಕೆ ಬಂದ್ವಿ ತಮಿಳ್ನಾಡಿಂದ. ಸಿ ಗೈಸ್, ಸಿ ಯಪ್ಪ 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 ನೋಡಿ, ಊಟಿ ಥರ ಫೀಲ್ ಆಗ್ತಿದೆ. ವಿಲೇಜ್ ಎಲ್ಲ ಕಂಪ್ಲೀಟ್ ಬೆಟ್ಟದ ಮೇಲೇ ಇದೆ. ಊಟಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಇದು ನೋಡೋದ್ಮೇಲೆ ಇದನ್ನೇ ಊಟಿ ಅಂದ್ಕೊಳೋಣ, ಏನಂತೀವ? ಅಷ್ಟೇ ಗೈಸ್ ಹೇಗಿದೆ ಗೊತ್ತಾ, ಜಸ್ಟ್ ನಾನು ತಮ್ನೈಲಲ್ಲಿ ಊಟಿ ಅಂತ ಮೆನ್ಷನ್ ಮಾಡಿದ್ರೆ ನೀವು ನಂಬಿಡ್ಬೋದು, ಆ ಲೆವೆಲಲ್ಲಿ ಇದೆ ಇದು. ಸಿಮ್ಲರ್ ಟು ಊಟಿನೇ ಗೈಸ್. ನನಗೆ ಇವಾಗಲೂ ಕನ್ಫ್ಯೂಷನ್ ಇದೆ, ನಾವು ನಮ್ಮ ಸ್ಟೇಟಲ್ಲಿ ಇದ್ದೀವೋ ಅಥವಾ ತಮಿಳ್ನಾಡಲ್ಲಿ ಇದ್ದೀವೋ ಅಂತ. ಗುಮ್ಲಾಪುರಂ ದ ಫಸ್ಟ್ ತಮಿಳ್ನಾಡು ವಿಲೇಜು ನೀವು ಆನೆಕಲ್ ಬಿಟ್ಟ ಮೇಲೆ ಸಿಗೋದು. ಓಕೆ ಅಂದರೆ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ಸೊ ದಟ್ಸ್ ವೈ ಮೆಸೇಜ್ ಕೂಡ ಬಂತು. ಸದ್ಯ ಪೆಟ್ರೋಲ್ ಅಲ್ಲೇ ಹಾಕ್ಸಿದ್ದು ಒಳ್ಳೇದಾಯಿತು. 20-25 ಕಿಲೋಮೀಟರ್ಸ್ ಬಂದ್ವಿ ಫಾರೆಸ್ಟ್ ಏರಿಯಾದಲ್ಲಿ. ಗೈಸ್ ಇಲ್ಲಿ ಕನ್ನಡ ಮತ್ತು ತಮಿಳು ಎರಡೂ ಮೆನ್ಷನ್ ಆಗಿದೆ ಗೈಸ್, ಅದೇ ಖುಷಿ ವಿಷಯ. ನೋಡಿ ಈ ಕಡೆ ಕನ್ನಡ ಇದೆ ಆ್ಯಂಡ್ ಅಲ್ಲಿ ನೋಡಿ ತಮಿಳಿದೆ ಮೇಲೆ. ಗೈಸ್ ತಾಜ್, ವೈ ದೇ ಹ್ಯಾವ್ ಮೆನ್ಷನ್ಡ್ ಬೋತ್ ಲ್ಯಾಂಗ್ವೇಜಸ್? ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಪೀಪಲ್ ವಿಲ್ ಬಿ ಹಿಯರ್. ಓಕೆ, ಕನ್ನಡದಲ್ಲಿ ಹಾಕ್ತಾರೆ. ಸೊ ನೌ ಇಟ್ ಈಸ್ ಇನ್ ತಮಿಳ್ನಾಡು ಕನ್ನಡ ಕರ್ನಾಟಕ? ಎಕ್ಸಾಕ್ಟ್ಲಿ ತಮಿಳ್ನಾಡು. ಎಕ್ಸಾಕ್ಟ್ಲಿ ತಮಿಳ್ನಾಡ. ವಿ ಆರ್ ಇನ್ಸೈಡ್ ತಮಿಳ್ನಾಡು. ತಲಿ ಇನ್ ದ ಸೆನ್ಸ್ ತಮಿಳ್ನಾಡು. ಓಕೆ, ಐ ಡೋಂಟ್ ನೋ ಗೈಸ್. ಇಲ್ಲಿ ತಮಿಳು ಕನ್ನಡ ಎರಡೂ ಯೂಸ್ ಮಾಡಿದ್ದಾರೆ. ಒಂದು ಖುಷಿ ವಿಷಯನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಹೀಗೆ ಹೋದರೆ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಇದೆ. ನಾವು ಜಸ್ಟ್ ತಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀವಿ. ನೆಕ್ಸ್ಟ್ ಮುಂದೆ ಹೋದರೆ ದೆಂಕಣಿ ಕೋಟೆ ಅಂತ ಸಿಗುತ್ತೆ. ಸೊ ನಾವು ತಲ್ಲಿಗೆ ಎಂಡ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬಿಕಾಸ್ ನೈಟು ಮೂವಿಗೆ ಹೋಗಬೇಕು ಗೈಸ್. ಯಾವ ಮೂವಿ ಹೇಳಿ? ಭೀಮಾ. ಸೊ ದಟ್ಸ್ ವೈ ಇವಾಗ ತಲಿ ಒಂದು ನೋಡಿಕೊಂಡು, ಇನ್ನು ಊಟ ಮಾಡಿಲ್ಲ, ಅಲ್ಲಿ ಫಿಶ್ ಏನೋ ಸಿಗುತ್ತಂತೆ, ಬನ್ನಿ ಅದನ್ನು ಟೇಸ್ಟ್ ಮಾಡಿಕೊಂಡು ನೋಡೋಣ ಗೈಸ್. ಇವಾಗ ಗೊತ್ತಾಗ್ತಿದೆ ಈ ತಲಿನ ಏನಕ್ಕೆ ಲಿಟಲ್ ಇಂಗ್ಲೆಂಡ್ ಅಂತ ಹೇಳ್ತಾರೆ ಅಂತ. ಇಷ್ಟೊತ್ತು ಒಂದು ಲೆವೆಲಿಗೆ ಬಿಸಿನೇ ಇತ್ತು ಗೈಸ್ ಕ್ಲೈಮೇಟು, ಬಟ್ ಲೈಟಾಗಿ ಕೂಲಾಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಈ ಥರ ಫೀಲ್ನ ನಾನು ಎಲ್ಲಿ ಮಾಡಿದ್ದೆ ಗೊತ್ತಾ? ಇದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗಿದ್ದೆ ಗೊತ್ತಾ, ಅಲ್ಲಿ ಫೀಲ್ ಆಗಿದ್ದು ಅಷ್ಟೇ. ಅದಾದಮೇಲೆ ಇಲ್ಲೇ ನೋಡಿ ಲೈಟ್ ಬಿಸಿಲಿದೆ, ಬಟ್ ಹಂಗೂ ಎಷ್ಟೊಂದು ಕೂಲ್ ಅನ್ನಿಸ್ತಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆ್ಯಂಡ್ ಇಲ್ಲಂತೂ ಮನೆಗಳಿಗಿನ ಇಂಥ ಶೆಡ್ಸೇ ನಿಮಗೆ ತುಂಬ ಸಿಗುತ್ತೆ. ಇಂಥ ಶೆಡ್ ಏನಕ್ಕೆ ಹಾಕಿರ್ತಾರೆ ಅಂದರೆ ಬನ್ನಿ ಮುಂದೆ ಹೇಳ್ತೀನಿ. ಏನಕ್ಕೆ ಇಲ್ಲ ಗೈಸ್, ಅದು ಪಿಕಾಕ್ಸ್ ಇಲ್ಲೆಲ್ಲ ತುಂಬ ಇದೆ. ಜಸ್ಟ್ ಅದು ಫ್ಲವರ್ಸ್ ಏನು ಪ್ಲ್ಯಾಂಟೇಷನ್ ಮಾಡಿದ್ದಾರೆ, ಅದು ತಿನ್ನುತ್ತೆ ಹಾಳು ಮಾಡುತ್ತೆ ಅಂತೇಳಿ ಹಂಗೆ ಶೆಡ್ ಒಳಗಡೆ ಅದನ್ನು ಪ್ಲ್ಯಾಂಟೇಷನ್ ಮಾಡ್ತಾರೆ ಅಷ್ಟೇ. ನೋಡಿ ಎಂತೆಂಥ ಪ್ಲೇಸ್ ಇದೆ ಈ ಬೆಂಗಳೂರು ಸುತ್ತಮುತ್ತ. ಬಟ್ ಕೆಲವೊಂದು ಪ್ಲೇಸಸ್ ಅಷ್ಟೇ ಫೇಮಸ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಲುಕ್ ಕಟ್ತಾ ಗೈಸ್, ಲುಕ್ ಕಟ್ತಾ ಕ್ಲೈಮೇಟ್. ಅದು ಹಿಲ್ ಸ್ಟೇಷನ್ಸ್ ಕಾಣ್ತಾ ಇದೆ. ಬನ್ನಿ ಅಲ್ಲಿ ಮುಂದೆ ಹೋಗ್ತೀನಿ, ಗೊತ್ತಾಗುತ್ತೆ. ಯಪ್ಪ ಯಪ್ಪ ಯಪ್ಪ, ನೆಕ್ಸ್ಟ್ ಲೆವೆಲ್. ಹೋಗಿ ಅಣ್ಣ ಹೋಗಿ. ಓಕೆ ದೇವಸ್ಥಾನ ಐತೆ. ಓಕೆ, ಸೇಫ್ಟಿ ತಾನಲ್ಲಿ ಸೇಫ್ಟಿ ಅನಿಮಲ್ಸ್ ಏನು ಬರಲ್ಲ. ಅಲ್ಲಿ ಗಂಟೆ ಬರಲ್ಲ. ಹಾಂ ಸರಿ. ಇದು ಈವ್ನಿಂಗ್ ಅಲ್ಲಿ ಸನ್ಸೆಟ್ ನೋಡ್ಬೋದಲ್ಲ? ನೋಡ್ಬೋದು. ಅದಕ್ಕೆ ಗೈಸ್ ನಮ್ಮದು 3 ಆಪ್ಷನ್ ಇತ್ತು ಪ್ಲೇಸಸ್ ಇಲ್ಲಿ ನೋಡೋದಕ್ಕೆ ಇವತ್ತು. ಒಂದು ತಲಿ, ಇನ್ನೊಂದು ದೆಂಕಣಿ ಕೋಟೆ, ಇನ್ನೊಂದು ದೇವ್ರ ಬೆಟ್ಟ. ದೇವ್ರ ಬೆಟ್ಟ ಫೇಮಸ್ ಬಂದ್ಬಿಟ್ಟು ಸನ್ರೈಸ್ಗೆ ಮತ್ತು ಸನ್ಸೆಟ್ಗೆ. ಸೊ ಈಗ ಸನ್ಸೆಟ್ಗೆ ಆ ಬೆಟ್ಟನ ಇಟ್ಕೊಳ್ಳೋಣ. ಲೈಕ್ ಈವ್ನಿಂಗ್ ಬಂದ್ಬಿಟ್ಟು ಆ ಬೆಟ್ಟ ನೋಡಿಕೊಂಡು ಸನ್ಸೆಟ್ ನೋಡ್ಕೊಂಡು ಹೋಗೋಣ. ಫಸ್ಟು ತಲಿ ಮತ್ತು ದೆಂಕಣಿ ಕೋಟೆಗೆ ಹೋಗಬೇಕು. ಬನ್ನಿ ಫಸ್ಟ್ ಅದಕ್ಕೆ ಹೋಗೋಣ. ಇಲ್ಲೇ ಇದೆ ದೇವರ ಬೆಟ್ಟ. ಸಿ ದಿಸ್ ಲೊಕೇಶನ್. ಓಕೆ, ಆಫ್ಟರ್ ದಟ್ ಟೆಂಪಲ್ ಆ ಕಡೆ ಹೋಗಬೇಕು. ಓಕೆ, ನೋಟ್ ದಿಸ್ ಪಾಯಿಂಟ್. ಗೋ ಸ್ಟ್ರೈಟ್. ಇಲ್ಲಿ ನಾವು ದೇವ್ರ ಬೆಟ್ಟ ಹೋಗಬೇಕು. ಇದು ಚೆನ್ನಾಗಿದೆ ಗೈಸ್. ಈಗ ಏನೇನು ನೋಡೋದ್ರೆ ಸುತ್ತಮುತ್ತ ಅದು ತಲಿ ಅಂತೆ. ತಲಿ ಅನ್ನೋದು ಬಂದ್ಬಿಟ್ಟು ವಿಲೇಜ್ ಅಷ್ಟೇ. ದೆಂಕಣಿ ಕೋಟೆ ತಾಲೂಕು, ಆ ತಾಲೂಕಲ್ಲಿ ತಲಿ ವಿಲೇಜು. ಆ ವಿಲೇಜಲ್ಲಿ ಅದೇನೆ ಲಿಟಲ್ ಇಂಗ್ಲೆಂಡ್ ಅಂತ ಹೇಳಿದ್ದು. ಸೊ ಪ್ಲ್ಯಾಂಟೇಷನ್ ನೋಡ್ಬೋದು ನೀವು. ಆ್ಯಂಡ್ ಸೋ ಮೆನಿ ಹಿಲ್ ಸ್ಟೇಷನ್ಸ್ ಕೂಡ ಇದೆ, ಬಟ್ ಅಲ್ಲೆಲ್ಲ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಸೊ ಟೈಮ್ ಇಲ್ಲ. ಆ್ಯಂಡ್ ಇವಾಗ ಅಲ್ಲಿಂದ ನಾವು
ದೆಂಕಣಿ ಕೋಟೆಗೆ ಹೋಗ್ತಾ ಇದ್ದೀವಿ. ಅಲ್ಲೇನೋ ಲೇಕ್ ಇದೆಯಂತೆ. ತಾಜ್ ಲೇಕಾ ದೆಂಕಣಿ ಕೋಟೆ? ಹೇಳು. ದೆಂಕಣಿ ಕೋಟೆಯಲ್ಲಿ ಏನಿದೆ? ಫಾರೆಸ್ಟ್ ಏರಿಯಾ, ಬ್ಯಾಂಬೂ ಫಾರೆಸ್ಟ್, ಕಂಪ್ಲೀಟ್ಲಿ ಬ್ಯಾಂಬೂ ಫಾರೆಸ್ಟ್. We can see ಅಂಡ್ ಲೇಕ್ ಇಸ್ ದೇವಾ? we can ಗೈಸ್ ಇಲ್ಲಿ ಇಬ್ಬರಿಗೂ 50-50 ಅಷ್ಟೇ ಗೊತ್ತಿರೋದು. ಸೊ ಬನ್ನಿ ಅಲ್ಲೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇಲ್ಲಿದೆ ನೋಡಿ ತಲಿ ಗಾರ್ಡನ್ ಆ್ಯಂಡ್ ಲೇಕ್. 700 ಮೀಟರ್ಸ್ ಇದೆಯಂತೆ. ಓಹೋ, ಇಲ್ಲಿ ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇವಾಗಲೂ ಬಿಡಿ ಏನೋ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ಬಟ್ ಆಲ್ವೇಸ್ ಇಂಥ ಪ್ಲೇಸಸ್ಗೆ ಬಂದರೆ ನೀವು ಮಾರ್ನಿಂಗ್ ಬನ್ನಿ ಇಲ್ಲ ಈವ್ನಿಂಗ್ ಬನ್ನಿ. ನಾವು ಆಫ್ಟರ್ನೂನ್ ಬಂದ್ಬಿಟ್ಟು ಅಷ್ಟೊಂದೇನು ಸಮಸ್ಯೆ ಇಲ್ಲ. ಬಟ್ ಓಕೆ ಸಮ್ ಗೈಸ್ ಡೂ ಫಿಶರಿಂಗ್. ಗೈಸ್ ಇವಾಗ ಎಕ್ಸಾಕ್ಟ್ ತಲಿ ವಿಲೇಜಲ್ಲಿದ್ದೀವಿ. ಸೀದೇನೆ ವಿಲೇಜ್ ಅದು. ಆ್ಯಂಡ್ ಇದು ತಳಿ ಲೇಕ್. ನಾವೇನೇ ನೋಡ್ಕೊಂಬಂದ್ವಿ ಆ ವೇಲೆ ಅದೆಲ್ಲ ಕಂಪ್ಲೀಟ್ ತಲಿನೇ. ಅದಕ್ಕೆ ಅದು ಲಿಟಲ್ ಇಂಗ್ಲೆಂಡ್ ಅಂತಲೇ ಹೇಳೋದು ಅಲ್ವಾ ತಾಜ್? ಹೇಳಿ ನಿಮ್ಮ ಪ್ಲೇಸ್ ಬಗ್ಗೆ. ನಿಮ್ಮ ಸ್ಟೇಟಲ್ಲಿದ್ದೀವಿ ನಾವು. this Tamil like Tali is in border of Tamil Nadu and it is ಕನ್ನಡದಲ್ಲಿ ಕನ್ನಡದ ಅಯ್ಯೋ ಅವ್ನು ಟೆನ್ಸ್ ಆಗ್ಬಿಟ್ಟಿದ್ದಾನೆ. ಇಲ್ಲ ಯೂಶಲಿ ಕನ್ನಡ ಮಾತಾಡ್ತಾನೆ, ಬಟ್ ಇವಾಗ ವಿಡಿಯೋದಲ್ಲಿ ಯಾಕೋ ಆ್ಯಕ್ಚುಲಿ ತಮಿಳ್ನಾಡು ಬಾರ್ಡ್ರಲ್ಲಿದೆ. ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಸೆಪ್ರೇಟ್ ಮಾಡ್ತಿದೆ ಈ ಕತಲಿ. ಸೊ ಇದು ನೋಡಿದರೆ ಯಾವಾಗಲೂ ತುಂಬ ತಂಪಾಗಿರುತ್ತೆ ಕ್ಲೈಮೇಟ್. ವೆರಿ ಕೂಲ್ ಆ್ಯಂಡ್ ವೆರಿ ಪ್ಲೆಷಂಟ್. ಸೊ ಪೀಪಲ್ ಲವ್ ಟು ಕಮ್ ಹಿಯರ್, ಸ್ಪೆಂಡ್ ಸಮ್ ಟೈಮ್ ಇನ್ ದಿಸ್ ಲೇಕ್. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿದರೆ ಸೀಸನ್ ಟೈಮಲ್ಲಿ ತುಂಬ ಬರ್ಡ್ಸ್ ಇಲ್ಲಿ ಲೈಕ್ ಕಾಣ್ಬೋದು. Like we can see lot of birds, migratory birds or whatever it is, and this place is surrounded by lot of lotus plants, water hyacinths and everything. Looking very good and we are enjoying a lot. ಓಕೆ, ತುಂಬ ಹೇಳ್ಬಿಟ್ಟ ಗೈಸ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಹೇಳಿದ್ದಾನೆ. ಸೊ ಓಕೆ, ಈಗ ಇಲ್ಲಿಂದ ಇನ್ನೊಂದು ಪ್ಲೇಸ್ ಯಾವ್ದು ಹೇಳಿ? ದೆಂಕಣಿ ಕೋಟೆ. ತಾಜ್ ಇನ್ ಕನ್ನಡ ವಾಟ್ ಇಟ್ ಈಸ್ ಕಾಲ್ಡ್? ದೆಂಕಣಿ ಕೋಟೆ ಕನ್ನಡ ಬೆಟ್ಟ ಮುಗಿಲಾಲಂ ಅಂತ ಇನ್ ಕನ್ನಡದಲ್ಲಿ. ತಮಿಳಲ್ಲಿ ದೆಂಕಣಿ ಕೋಟೆ ಅಂತ. ಅಲ್ಲೇನಿದೆ? ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾ. ಓಕೆ, ಅದು ಫಾರೆಸ್ಟ್ ಏರಿಯಾ ಅಂತೆ ಕಂಪ್ಲೀಟು. ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ಓಕೆ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿಕೊಂಡು ದೆಂಕಣಿ ಕೋಟೆ ಹೋಗೋಣ. ಅಲ್ಲಿ ಸಿಗೋಣ ಬನ್ನಿ. ಸೂರ್ಯ ಒಬ್ನೇ, ಚಂದ್ರ ಒಬ್ನೇ. ಗೈಸ್ ಈ ಸೆಕೆಂಡ್ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೆಕ್ಸ್ಟ್ ನಾವು ಎಕೋ ಟೂರಿಸಮ್ ಪಾರ್ಕ್ಗೆ ಹೋಗಬೇಕು. ಅಂದರೆ ಫಾರೆಸ್ಟ್ ಏರಿಯಾ ಒಳಗಡೆ ಹೋಗ್ತೀವಿ. ಅದು ತುಂಬ ಲೆಂತಿ ಆಗುತ್ತೆ ವಿಡಿಯೋ, ನಿಮಗೆ ನೋಡೋದಕ್ಕೂ ಪಾಪ ಬೇಜಾರು. ಸೊ ದಟ್ಸ್ ವೈ ಸಾಕು, ಜಸ್ಟ್ ಏನು ಮೈನ್ ಕಂಟೆಂಟ್ ಇದೆಯೋ ಅದನ್ನಷ್ಟೇ ಹೇಳೋಣ ಅಂತ. ಸೊ ಅದಕ್ಕೇ ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ಹಂಗೆ ಕಂಟಿನ್ಯೂ ಆಗುತ್ತೆ. ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮಿನಿಯಾ. ಥ್ಯಾಂಕ್ ಯು.